ಎಸ್ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಂಸ ಮುಲ್ತಾನಿ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಏನಿದೆ 25ರ ಒಂದು ಪ್ರಶ್ನೆ ಪತ್ರಿಕೆಯ ಅಂತಿಮ ಒಂದು ಕೀ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಸೊ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ 1 ಅಥವಾ 2 ಚೇಂಜಸ್ಗಳು ಇರುತ್ತೆ ಅಂತಕ್ಕಂಥದ್ದು ಹಿಂದೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಅಷ್ಟೇ ಚೇಂಜಸ್ಗಳನ್ನ ನಾವು ಕಾಣ್ತಕ್ಕಂಥದ್ದು. ಇನ್ನು ಮಾರ್ಕ್ಸ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ತುಂಬಾ ಜನ ಕೇಳ್ತಾ ಇದ್ರಿ. ಇದು ಫೈನಲ್ ಕೀ ಆನ್ಸರ್ ಆಗಿರುತ್ತೆ, ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ. ಸೊ ಇದಾದ್ಮೇಲೆ ನಿಮ್ಗೆ ಒಂದು ವಾರದಲ್ಲಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ರಿಸಲ್ಟ್ ಅನ್ನ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ ಅಂತ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ದಿನ ನಾಳೆ ನಾಡಿದ್ದು ಕೂಡ ಕೊಡ್ಬೋದು. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಹಾರ್ಡ್ ಕಾಪಿನ ಕಳಿಸಲ್ಲ, ಅದನ್ನ ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಮನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಬಾರಿ ನೀವು ಎಲಿಜಿಬಲ್ ಆಗಿದ್ರಿ ಅಂದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಸೊ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ರಿ, ಐ ಹೋಪ್ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ಭಾವಿಸ್ತೀನಿ. ಸೊ ಯಾರೆಲ್ಲ ನಿಮ್ಮ ರಿಸಲ್ಟನ್ನು ಫೈನಲ್ ಕೀ ಆನ್ಸರ್ಸ್ನ ನೋಡಿಲ್ಲ ಅವರು CSE1.com ಅಥವಾ school-education.kr.nic.in ಅಲ್ಲಿ ಹೋಗಿ ನೋಡ್ಬೋದು. ಅಥವಾ CSE ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು, ಸೊ ಅದನ್ನು ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆ, ಸೊ ಅಲ್ಲಿಂದ ನೀವೇನು ಮಾಡ್ಬೋದು ಅಂದ್ರೆ ನಿಮ್ಮ ರಿಸಲ್ಟ್ನ ಫೈನಲ್ ಕೀ ಆನ್ಸರ್ಸ್ನ ನೋಡ್ಕೋಬೋದು. ರಿಸಲ್ಟ್ ಆಮೇಲೆ ಮಾರ್ಕ್ಸ್ ಕಾರ್ಡ್ ಬರೋಕ್ಕೆ ಇನ್ನೂ ಏನಾಗುತ್ತೆ ಅಂದ್ರೆ ಟೈಮ್ ತೊಗೊಳುತ್ತೆ. ಓಕೆ, ಸೊ ಅದನ್ನು ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ಈ ವಿಡಿಯೋ ಒಂದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.